ಆಕಾಶವಾಣಿ ಆಪರೇಷನ್ ಸಿಂಧೂರ್ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಪ್ರಸಾರವಾದ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರವನ್ನುದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅವತರಣಿಕೆ. ಪ್ರಿಯ ದೇಶವಾಸಿಯೋ, ನನ್ನ ಪ್ರೀತಿಯ ದೇಶಬಾಂಧವರೇ, ನಮಸ್ಕಾರ. ನಾವೆಲ್ಲರೂ ಕಳೆದ ದಿನಗಳಲ್ಲಿ ದೇಶದ ಸಾಮರ್ಥ್ಯ ಮತ್ತು ಅದರ ಸಂಯಮ ಎರಡನ್ನೂ ನೋಡಿದ್ದೇವೆ. ನಾನು ಎಲ್ಲಕ್ಕಿಂತ ಮೊದಲು ನಮ್ಮ ದೇಶದ ಪರಾಕ್ರಮಿ ಸೇನೆಗೆ, ಸಶಸ್ತ್ರ ಪಡೆಗಳಿಗೆ, ನಮ್ಮ ಗುಪ್ತಚರ ಏಜೆನ್ಸಿಗಳಿಗೆ, ವಿಜ್ಞಾನಿಗಳಿಗೆ, ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ವೀರ ಸೈನಿಕರು ಆಪರೇಷನ್ ಸಿಂಧೂರ್ನ ಗುರಿ ಸಾಧನೆಗಾಗಿ, ಸಫಲತೆಗಾಗಿ ಅಪಾರ ಶೌರ್ಯ, ಸಾಹಸ ಮೆರೆದಿದ್ದಾರೆ. ಅವರ ಧೈರ್ಯ, ಸಾಹಸ, ಅವರ ಪರಾಕ್ರಮವನ್ನು ನಾನು ನಮ್ಮ ದೇಶದ ಪ್ರತಿಯೊಬ್ಬ ತಾಯಿಗೆ, ಪ್ರತಿಯೊಬ್ಬ ಸೋದರಿಗೆ, ದೇಶದ ಪ್ರತಿಯೊಂದು ಹೆಣ್ಣು ಮಗುವಿಗೂ ಅರ್ಪಿಸಲು ಬಯಸುತ್ತೇನೆ. ಸ್ನೇಹಿತರೆ, ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ಪ್ರದರ್ಶಿಸಿದ ಕ್ರೂರತೆ ದೇಶ ಮತ್ತು ಇಡೀ ವಿಶ್ವವನ್ನೇ ಬೆಚ್ಚಿಬೀಳಿಸಿತು. ರಜಾದಿನಗಳನ್ನು ಆನಂದಿಸುತ್ತಿದ್ದ ಮುಗ್ಧ, ನಿರ್ದೋಷಿ ನಾಗರಿಕರನ್ನು ಅವರ ಧರ್ಮ ಯಾವುದೆಂದು ಕೇಳುತ್ತಾ ಅವರ ಕುಟುಂಬದವರ ಎದುರಿನಲ್ಲೇ, ಅವರ ಮಕ್ಕಳ ಎದುರಿನಲ್ಲೇ ಹತ್ಯೆಗೈದಿರುವುದು ಭಯೋತ್ಪಾದನೆಯ ಬಹಳ ಬೀಭತ್ಸ ಚಹರೆಯಾಗಿದೆ, ಕ್ರೂರತೆಯಾಗಿದೆ. ದೇಶದ ಸಾಮರಸ್ಯವನ್ನು ಮುರಿಯುವ ಒಂದು ದುಷ್ಟ ಪ್ರಯತ್ನವೂ ಇದಾಗಿತ್ತು. ವೈಯಕ್ತಿಕವಾಗಿ ಈ ನೋವು ನನಗೆ ಬಹಳ ದೊಡ್ಡದಾಗಿತ್ತು. ಈ ಭಯೋತ್ಪಾದಕ ದಾಳಿಯ ನಂತರ ಇಡೀ ದೇಶ, ಪ್ರತಿಯೊಬ್ಬ ನಾಗರಿಕ, ಪ್ರತಿಯೊಂದು ಸಮಾಜ, ಪ್ರತಿಯೊಂದು ವರ್ಗ, ಪ್ರತಿಯೊಂದು ರಾಜಕೀಯ ಪಕ್ಷ ಭಯೋತ್ಪಾದನೆಯ ವಿರುದ್ಧ ಅತ್ಯಂತ ಕಠಿಣ ಕ್ರಮಕ್ಕಾಗಿ ಒಂದೇ ಸ್ವರದಲ್ಲಿ ಧ್ವನಿಯನ್ನು ಎತ್ತಿದವು. ಭಯೋತ್ಪಾದಕರನ್ನು ನಿರ್ಮೂಲನೆ ಮಾಡಲು ನಾವು ಭಾರತೀಯ ಪಡೆಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಿದ್ದೇವೆ. ನಮ್ಮ ಸಹೋದರಿಯರ ಮತ್ತು ಸ್ತ್ರೀಯರ ಹಣೆಯಿಂದ ಸಿಂಧೂರವನ್ನು ಅಳಿಸುವುದರ ಪರಿಣಾಮ ಏನಾಗುತ್ತದೆ ಎನ್ನುವುದು ಪ್ರತಿಯೊಬ್ಬ ಭಯೋತ್ಪಾದಕನಿಗೂ, ಭಯೋತ್ಪಾದನೆ ಸಂಘಟನೆಗೂ ಇಂದು ಅರ್ಥವಾಗಿದೆ. ಸ್ನೇಹಿತರೆ, ಆಪರೇಷನ್ ಸಿಂಧೂರ್ ಎನ್ನುವುದು ಕೇವಲ ಒಂದು ಹೆಸರಲ್ಲ. ಇದು ದೇಶದ ಕೋಟ್ಯಾಂತರ ಪ್ರಜೆಗಳ ಭಾವನೆಗಳ ಪ್ರತಿಬಿಂಬವಾಗಿದೆ. ಆಪರೇಷನ್ ಸಿಂಧೂರ್ ನ್ಯಾಯದ ಅವಿಚ್ಛಿನ್ನ ಪ್ರತಿಜ್ಞೆ. ಮೇ ತಿಂಗಳ 6ರ ತಡರಾತ್ರಿ ಮತ್ತು ಮೇ 7ರ ಬೆಳಗಿನ ಜಾವ ಈ ಪ್ರತಿಜ್ಞೆ ಕಾರ್ಯರೂಪಕ್ಕೆ ಬಂದಿದ್ದನ್ನು ಇಡೀ ವಿಶ್ವವೇ ಬೆರಗಾಗಿ ನೋಡಿದೆ. ಭಾರತದ ಪಡೆಗಳು ಪಾಕಿಸ್ತಾನದಲ್ಲಿ ಭಯೋತ್ಪಾದಕರ ಅಡಗುತಾಣಗಳ ಮೇಲೆ, ಅವರ ತರಬೇತಿ ಶಿಬಿರಗಳ ಮೇಲೆ ಅತ್ಯಂತ ನಿಖರವಾಗಿ ದಾಳಿಯನ್ನು ಮಾಡಿದವು. ಭಾರತ ಇಷ್ಟು ದೊಡ್ಡ ನಿರ್ಣಯ ಕೈಗೊಳ್ಳುತ್ತದೆ ಎಂದು ಸ್ವತಃ ಪಾಕಿಸ್ತಾನ ಕನಸಿನಲ್ಲೂ ಎಣಿಸಿರಲಿಲ್ಲ. ಆದರೆ ದೇಶವು ಒಗ್ಗಟ್ಟಾಗಿದ್ದಾಗ, ರಾಷ್ಟ್ರ ಮೊದಲು ಎಂಬ ಭಾವನೆ ಮನದಲ್ಲಿ ತುಂಬಿರುವಾಗ ರಾಷ್ಟ್ರವೇ ಸರ್ವೋಚ್ಚ. ಹೀಗಾಗಿ ಬಲವಾದ ನಿರ್ಧಾರಗಳನ್ನು ಕೈಗೊಳ್ಳಲಾಗುತ್ತದೆ. ಅಂತೆಯೇ ಫಲಿತಾಂಶಗಳನ್ನು ಸಾಧಿಸಲಾಗುತ್ತದೆ. ಪಾಕಿಸ್ತಾನದಲ್ಲಿ ಭಯೋತ್ಪಾದಕರ ಶಿಬಿರಗಳ ಮೇಲೆ ಭಾರತದ ಕ್ಷಿಪಣಿಗಳು, ಭಾರತದ ಡ್ರೋನ್ಗಳು ದಾಳಿ ಮಾಡಿದಾಗ ಭಯೋತ್ಪಾದಕರ ಕಟ್ಟಡಗಳು ಮಾತ್ರವಲ್ಲದೆ ಅವರ ಧೈರ್ಯವೂ ಕೂಡ ನಡುಗಿ ಹೋಯಿತು. ಬಹಾವಲ್ಪುರ್ ಮತ್ತು ಮುರಿದ್ನಂತಹ ಭಯೋತ್ಪಾದಕ ನೆಲೆಗಳು ಒಂದು ರೀತಿಯಲ್ಲಿ ಜಾಗತಿಕ ಭಯೋತ್ಪಾದನೆಯ ವಿಶ್ವವಿದ್ಯಾನಿಲಯಗಳಾಗಿದೆ ಎಂದೇ ಹೇಳಲಾಗುತ್ತದೆ. ವಿಶ್ವದಲ್ಲಿ ಎಲ್ಲೇ ಆಗಲಿ ಭಯೋತ್ಪಾದನಾ ದಾಳಿಯಾದಾಗ, ಅದು ಲಂಡನ್ ಟ್ಯೂಬ್ ಬಾಂಬ್ ದಾಳಿ ಇರಲಿ, 9/11ನ ದಾಳಿ ಇರಲಿ, ಅಥವಾ ಕಳೆದ ಕೆಲವು ದಶಕಗಳಲ್ಲಿ ಭಾರತದಲ್ಲಿ ನಡೆದ ಪ್ರಮುಖ ಭಯೋತ್ಪಾದನಾ ದಾಳಿಯೇ ಇರಲಿ, ಈ ಎಲ್ಲ ದಾಳಿಗಳು ಕೂಡ ಈ ಭಯೋತ್ಪಾದಕ ನೆಲೆಗಳೊಂದಿಗೆ ಸಂಪರ್ಕ ಹೊಂದಿದ್ದವು. ಭಯೋತ್ಪಾದಕರು ನಮ್ಮ ಹೆಣ್ಣು ಮಕ್ಕಳ ಕೆಂಪು ಕುಂಕುಮ ಅಳಿಸಿದ್ದರು. ಆದ್ದರಿಂದಲೇ ಭಾರತ ಭಯೋತ್ಪಾದನೆಯ ಈ ಪ್ರಧಾನ ನೆಲೆಗಳನ್ನು ಉಡಾಯಿಸಿತು. ಭಾರತ ನಡೆಸಿದ ಈ ದಾಳಿಯಲ್ಲಿ 100ಕ್ಕೂ ಅಧಿಕ ಭಯೋತ್ಪಾದಕರನ್ನು ಕೊಂದು ಹಾಕಲಾಯಿತು. ಭಯೋತ್ಪಾದನೆಯ ಅನೇಕ ರೂವಾರಿಗಳು 2.5 ದಶಕಗಳಿಂದ ಪಾಕಿಸ್ತಾನದಲ್ಲಿ ಅತ್ಯಂತ ರಾಜಾರೋಷವಾಗಿ, ಮುಕ್ತವಾಗಿ ಓಡಾಡುತ್ತಿದ್ದರು. ಭಾರತದ ವಿರುದ್ಧ ಸಂಚು ರೂಪಿಸುತ್ತಿದ್ದವರನ್ನು ಭಾರತ ಒಂದೇ ಬಾರಿಗೆ ನಿರ್ಮೂಲನೆ ಮಾಡಿತು. ಸ್ನೇಹಿತರೆ, ಭಾರತದ ಈ ಕ್ರಮದಿಂದಾಗಿ ಪಾಕಿಸ್ತಾನ ತೀವ್ರ ಹತಾಶೆಯಲ್ಲಿ, ನಿರಾಶೆಯಲ್ಲಿ ಮುಳುಗಿ ಹೋಯಿತು, ದಿಗ್ಭ್ರಮೆಗೊಂಡಿತು. ಹಾಗೆಯೇ
ಇದೇ ದಿಗ್ಭ್ರಮೆಯಲ್ಲಿ ಅದು ಮತ್ತೊಂದು ಕೃತ್ಯವನ್ನೂ ನಡೆಸಿತು. ಭಯೋತ್ಪಾದನೆ ವಿರೋಧಿ ಕ್ರಮದಲ್ಲಿ ಭಾರತದೊಂದಿಗೆ ಕೈಜೋಡಿಸುವ ಬದಲು ನಮ್ಮ ದೇಶದ ಮೇಲೆಯೇ ದಾಳಿ ಮಾಡಲಾರಂಭಿಸಿತು. ಪಾಕಿಸ್ತಾನ ನಮ್ಮ ದೇಶದ ಶಾಲೆಗಳು, ಕಾಲೇಜುಗಳು, ಗುರುದ್ವಾರಗಳು, ದೇವಾಲಯಗಳು, ಸಾಮಾನ್ಯ ನಾಗರಿಕರ ಮನೆಗಳು, ಹಾಗೆಯೇ ನಮ್ಮ ಮಿಲಿಟರಿ ನೆಲೆಗಳನ್ನು ಗುರಿಯಾಗಿಸಿಕೊಂಡಿತು. ಆದರೆ ಇದರಲ್ಲೂ ಕೂಡ ಪಾಕಿಸ್ತಾನ ವಿಫಲವಾಯಿತು. ಪಾಕಿಸ್ತಾನದ ಡ್ರೋನ್ಗಳು ಮತ್ತು ಕ್ಷಿಪಣಿಗಳು ಭಾರತದ ಸಶಕ್ತ ಏರ್ ಡಿಫೆನ್ಸ್ ಸಿಸ್ಟಮ್ ಮುಂದೆ ತರಗೆಲೆಗಳಂತೆ ಹಾರಿಹೋದವು. ಪಾಕಿಸ್ತಾನದ ಡ್ರೋನ್ ಮತ್ತು ಕ್ಷಿಪಣಿಗಳನ್ನು ಭಾರತ ಕ್ಷಣ ಮಾತ್ರದಲ್ಲಿ ಆಗಸದಲ್ಲೇ ನಷ್ಟಗೊಳಿಸಿತು. ಪಾಕಿಸ್ತಾನ ಗಡಿಯಲ್ಲಿ ದಾಳಿ ಮಾಡಲು ಸಿದ್ಧವಾಗಿತ್ತು. ಆದರೆ ಭಾರತ ಪಾಕಿಸ್ತಾನದ ಎದೆಯ ಮೇಲೆಯೇ ದಾಳಿ ಮಾಡಿತು. ಭಾರತೀಯ ಡ್ರೋನ್ಗಳು, ಭಾರತೀಯ ಕ್ಷಿಪಣಿಗಳು ಅತ್ಯಂತ ನಿಖರವಾಗಿ ದಾಳಿ ಮಾಡಿದವು. ಪಾಕಿಸ್ತಾನದ ವಾಯುಸೇನೆಯ ಆ ವಾಯುನೆಲೆಗಳಿಗೆ ಹಾನಿಯುಂಟು ಮಾಡಿತು. ಈ ನೆಲೆಗಳ ಬಗ್ಗೆ ಪಾಕಿಸ್ತಾನಕ್ಕೆ ಅತ್ಯಂತ ಹೆಮ್ಮೆಯಿತ್ತು. ಭಾರತ ಮೊದಲ 3 ದಿನಗಳಲ್ಲೇ ಎಷ್ಟೊಂದು ಹಾನಿಯುಂಟು ಮಾಡಿತೆಂದರೆ ಪಾಕಿಸ್ತಾನಕ್ಕೆ ಅದನ್ನು ಊಹಿಸಲೂ ಸಾಧ್ಯವಿರಲಿಲ್ಲ. ಆದ್ದರಿಂದ ಭಾರತದ ಆಕ್ರಮಣಕಾರಿ ದಾಳಿಯ ನಂತರ ಪಾಕಿಸ್ತಾನ ತಪ್ಪಿಸಿಕೊಳ್ಳಲು ಮಾರ್ಗವನ್ನು ಹುಡುಕಲಾರಂಭಿಸಿತು. ಉದ್ವಿಗ್ನತೆಯನ್ನು ಕಡಿಮೆ ಮಾಡಲು ಜಗತ್ತನ್ನು ಬೇಡಿಕೊಳ್ಳಲು ಆರಂಭಿಸಿತು. ತೀವ್ರವಾದ ಸೋಲನ್ನು ಅನುಭವಿಸಿದ ನಂತರ ಪಾಕಿಸ್ತಾನಿ ಸೇನೆಯು ಮೇ 10ರಂದು DGMO ಅವರನ್ನು ಸಂಪರ್ಕಿಸಿತು. ಆ ವೇಳೆಗಾಗಲೇ ನಾವು ಪಾಕಿಸ್ತಾನದ ಮೂಲಭೂತ ವ್ಯವಸ್ಥೆಯನ್ನು ನಾಶಪಡಿಸಿದ್ದೆವು. ಭಯೋತ್ಪಾದಕರನ್ನು ಕೊಂದು ಹಾಕಿದ್ದೇವೆ. ಪಾಕಿಸ್ತಾನದ ಹೃದಯ ಭಾಗದಲ್ಲಿದ್ದ ಭಯೋತ್ಪಾದಕ ನೆಲೆಗಳನ್ನು ನಾಶಪಡಿಸಿದ್ದೇವೆ. ಆದ್ದರಿಂದ ಪಾಕಿಸ್ತಾನದ ಕಡೆಯಿಂದ ಯಾವುದೇ ಮನವಿ ಬಂದಾಗ ತನ್ನ ಕಡೆಯಿಂದ ಯಾವುದೇ ಭಯೋತ್ಪಾದಕ ದಾಳಿ ಮತ್ತು ಮಿಲಿಟರಿ ಕಾರ್ಯಾಚರಣೆ ನಡೆಯುವುದಿಲ್ಲ ಎಂದು ಹೇಳಿದಾಗ ಮಾತ್ರ ಭಾರತವು ಅದನ್ನು ಪರಿಗಣಿಸಿದೆ. ನಾವು ಆ ಮಾತನ್ನು ಪುನರಾವರ್ತಿಸುತ್ತಿದ್ದೇವೆ. ಪಾಕಿಸ್ತಾನದ ಭಯೋತ್ಪಾದಕ ಮತ್ತು ಮಿಲಿಟರಿ ನೆಲೆಗಳ ವಿರುದ್ಧದ ನಮ್ಮ ಪ್ರತೀಕಾರದ ಕ್ರಮವನ್ನು ನಾವು ಮುಂದೂಡಿದ್ದೇವೆ. ನಾವು ಕೇವಲ ಸ್ಥಗಿತಗೊಳಿಸಿದ್ದೇವೆ ಅಷ್ಟೇ. ಮುಂಬರುವ ದಿನಗಳಲ್ಲಿ ಅದು ಯಾವ ಮನೋಭಾವ ಅಳವಡಿಸಿಕೊಳ್ಳುತ್ತದೆ ಎಂಬುದರ ಮೇಲೆ ಪಾಕಿಸ್ತಾನ ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯನ್ನೂ ನಾವು ಈ ಮಾನದಂಡದ ಮೇಲೆ ಅಳತೆ ಮಾಡುತ್ತೇವೆ. ಸ್ನೇಹಿತರೆ, ಭಾರತದ 3 ಸೇನೆಗಳು, ನಮ್ಮ ವಾಯುಪಡೆ, ನಮ್ಮ ಭೂಸೇನೆ ಮತ್ತು ನಮ್ಮ ನೌಕಾಸೇನೆ, ನಮ್ಮ ಗಡಿ ಭದ್ರತಾ ಪಡೆ, ಅರೆಸೈನಿಕ ಪಡೆ ನಿರಂತರ ಜಾಗರೂಕತೆಯಿಂದ ಇವೆ. ಸರ್ಜಿಕಲ್ ಸ್ಟ್ರೈಕ್ ಮತ್ತು ವೈಮಾನಿಕ ದಾಳಿಯ ನಂತರ ಆಪರೇಷನ್ ಸಿಂಧೂರ್ ಭಯೋತ್ಪಾದನೆಯ ವಿರುದ್ಧ ಸಮರ ಭಾರತದ ಹೊಸ ನೀತಿಯಾಗಿದೆ. ಇದು ಹೊಸ ರೇಖೆಯನ್ನು ಎಳೆದಿದೆ, ಹೊಸ ಮಾನದಂಡ ನೆಲೆಗೊಳಿಸಿದೆ. ಮೊದಲನೆಯದಾಗಿ, ಭಾರತದ ಮೇಲೆ ಭಯೋತ್ಪಾದಕ ದಾಳಿಯಾದರೆ ನಾವು ಸೂಕ್ತ ಪ್ರತಿಕ್ರಿಯೆಯನ್ನು ನೀಡುತ್ತೇವೆ. ನಾವು ನಮ್ಮದೇ ಆದ ರೀತಿಯಲ್ಲಿ, ನಮ್ಮದೇ ಆದ ನಿಯಮಗಳ ಪ್ರಕಾರ ಅದರ ಆಧಾರದ ಮೇಲೆ ಉತ್ತರವನ್ನು ನೀಡುತ್ತೇವೆ. ಭಯೋತ್ಪಾದನೆಯ ಬೇರುಗಳು ಎಲ್ಲೇ ಇರಲಿ, ಅದರ ವಿರುದ್ಧ ಅತ್ಯಂತ ಕಠಿಣ ಕ್ರಮವನ್ನು ಕೈಗೊಳ್ಳುತ್ತೇವೆ. ಎರಡನೆಯದಾಗಿ, ಯಾವುದೇ ಪರಮಾಣು ಬೆದರಿಕೆಗೆ ಭಾರತ ಹೆದರುವುದಿಲ್ಲ. ಪರಮಾಣು ಬೆದರಿಕೆಯ ನೆಪದಲ್ಲಿ ಹೊರಹೊಮ್ಮುತ್ತಿರುವ ಭಯೋತ್ಪಾದಕ ನೆಲೆಗಳ ಮೇಲೆ ಭಾರತ ನಿಖರವಾಗಿ ಮತ್ತು ನಿರ್ಣಾಯಕವಾಗಿ ದಾಳಿ ಮಾಡುತ್ತದೆ. ಮೂರನೆಯದಾಗಿ, ಭಯೋತ್ಪಾದನೆಯನ್ನು ಪೋಷಿಸುವ ಸರ್ಕಾರ ಮತ್ತು ಭಯೋತ್ಪಾದನೆಯ ರೂವಾರಿಗಳನ್ನು ನಾವು ಬೇರೆ ಬೇರೆಯಾಗಿ ನೋಡುವುದಿಲ್ಲ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಹತ್ಯೆಯಾದ ಭಯೋತ್ಪಾದಕರಿಗೆ ವಿದಾಯ ಹೇಳಲು ಪಾಕಿಸ್ತಾನದ ಉನ್ನತ ಸೇನಾ ಅಧಿಕಾರಿಗಳು ನೆರೆದಾಗ ಪಾಕಿಸ್ತಾನದ ಈ ಅಸಲಿ ರೂಪವನ್ನು ಇಡೀ ಜಗತ್ತೇ ನೋಡಿದೆ. ಇದು ದೇಶಪ್ರಾಯೋಜಿತ ಭಯೋತ್ಪಾದನೆಯ ದೊಡ್ಡ ಪುರಾವೆಯಾಗಿದೆ. ನಾವು ಭಾರತ ಮತ್ತು ನಮ್ಮ ನಾಗರಿಕರನ್ನು ಯಾವುದೇ ಅಪಾಯದ ವಿರುದ್ಧ ರಕ್ಷಿಸಲು ನಿರ್ಣಾಯಕ ಕ್ರಮಗಳನ್ನು ನಾವು ಕೈಗೊಳ್ಳುತ್ತಲೇ ಇರುತ್ತೇವೆ. ಸ್ನೇಹಿತರೆ, ನಾವು ಪ್ರತಿ ಬಾರಿಯೂ ಯುದ್ಧಭೂಮಿಯಲ್ಲಿ ಪಾಕಿಸ್ತಾನವನ್ನು ಪರಾಜಯಗೊಳಿಸಿದ್ದೇವೆ. ಈ ಬಾರಿ ಆಪರೇಷನ್ ಸಿಂಧೂರ್ ಅದಕ್ಕೆ ಹೊಸ ಆಯಾಮವನ್ನು ನೀಡಿದೆ. ನಾವು ಮರಳುಗಾಡು ಹಾಗೂ ಪರ್ವತಗಳಲ್ಲಿ ನಮ್ಮ ಸಾಮರ್ಥ್ಯವನ್ನು ಅದ್ಭುತವಾಗಿ ಪ್ರದರ್ಶಿಸಿದ್ದೇವೆ. ನವಯುಗದ ಯುದ್ಧದಲ್ಲಿ ನಮ್ಮ ಶ್ರೇಷ್ಠತೆಯನ್ನು ಸಾಬೀತುಪಡಿಸಿದ್ದೇವೆ. ಈ ಕಾರ್ಯಾಚರಣೆಯಲ್ಲಿ ನಮ್ಮ ದೇಶದಲ್ಲೇ ತಯಾರಿಸಿದ ಶಸ್ತ್ರಾಸ್ತ್ರಗಳ ಸಾಮರ್ಥ್ಯ ಸಾಬೀತಾಗಿದೆ. 21ನೇ ಶತಮಾನದಲ್ಲಿ ಭಾರತ ತಯಾರಿಸಿದ ರಕ್ಷಣಾ ಉಪಕರಣಗಳ ಸಾಮರ್ಥ್ಯವನ್ನು ಇಂದು ಇಡೀ ಜಗತ್ತೇ ನೋಡುತ್ತಿದೆ. ಸ್ನೇಹಿತರೆ,
ಇದು ಯುದ್ಧದ ಯುಗವಲ್ಲ, ಭಯೋತ್ಪಾದನೆಯ ಯುಗವೂ ಅಲ್ಲ. ಭಯೋತ್ಪಾದನೆಯ ವಿರುದ್ಧ ಶೂನ್ಯ ಸಹಿಷ್ಣುತೆ ಎನ್ನುವುದು ಉತ್ತಮ ಪ್ರಪಂಚದ ಪುರಾವೆಯಾಗಿದೆ. ಸ್ನೇಹಿತರೆ, ಪಾಕಿಸ್ತಾನ ಸೇನೆ, ಪಾಕಿಸ್ತಾನ ಸರ್ಕಾರ ಯಾವ ರೀತಿಯಲ್ಲಿ ಭಯೋತ್ಪಾದನೆಯನ್ನು ಪೋಷಿಸುತ್ತಿದೆಯೋ ಅದು ಮುಂದೊಂದು ದಿನ ಆ ದೇಶವನ್ನೇ ನಾಶಪಡಿಸುತ್ತದೆ. ಪಾಕಿಸ್ತಾನ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಬಯಸಿದರೆ ಅದು ತನ್ನ ಭಯೋತ್ಪಾದಕ ಮೂಲ ಸೌಕರ್ಯವನ್ನು ಮೊದಲು ನಿರ್ಮೂಲನೆ ಮಾಡಬೇಕಾಗುತ್ತದೆ. ಭಾರತದ ಅಭಿಪ್ರಾಯ ಅತ್ಯಂತ ಸುಸ್ಪಷ್ಟವಾಗಿದೆ. ಭಯೋತ್ಪಾದನೆ ಮತ್ತು ಮಾತುಕತೆ ಒಟ್ಟಿಗೆ ನಡೆಯಲು ಸಾಧ್ಯವೇ ಇಲ್ಲ. ಭಯೋತ್ಪಾದನೆ ಮತ್ತು ವ್ಯಾಪಾರ ಒಂದಾಗಿ ಮುಂದುವರಿಯಲು ಸಾಧ್ಯವೇ ಇಲ್ಲ. ನೀರು ಮತ್ತು ರಕ್ತ ಒಟ್ಟಿಗೆ ಹರಿಯಲು ಸಾಧ್ಯವೇ ಇಲ್ಲ. ನಮ್ಮ ಘೋಷಿತ ನೀತಿ ಏನೆಂದು ನಾನು ಇಂದು ಇಡೀ ವಿಶ್ವ ಸಮುದಾಯಕ್ಕೆ ಹೇಳಲು ಬಯಸುತ್ತೇನೆ. ಪಾಕಿಸ್ತಾನದೊಂದಿಗೆ ಮಾತುಕತೆ ನಡೆದಲ್ಲಿ ಅದು ಕೇವಲ ಭಯೋತ್ಪಾದನೆ ಕುರಿತಂತೆ ಮಾತ್ರ. ಅದು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಕುರಿತಂತೆ ಮಾತ್ರ. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ಬುದ್ಧ ಪೂರ್ಣಿಮೆ. ಭಗವಾನ್ ಬುದ್ಧ ನಮಗೆ ಶಾಂತಿ ಮಾರ್ಗವನ್ನು ಬೋಧಿಸಿದ್ದಾರೆ. ಶಾಂತಿಯ ಮಾರ್ಗ ಶಕ್ತಿಯ ಮಾರ್ಗವೂ ಹೌದು. ಮಾನವೀಯತೆ, ಶಾಂತಿ ಮತ್ತು ಸಮೃದ್ಧಿಯ ನಿಟ್ಟಿನಲ್ಲಿ ಸಾಗಬೇಕು. ಪ್ರತಿಯೊಬ್ಬ ಭಾರತೀಯನೂ ಶಾಂತಿಯಿಂದ ಜೀವಿಸಲು ಸಾಧ್ಯವಾಗಬೇಕು. ಅಭಿವೃದ್ಧಿ ಹೊಂದಿದ ದೇಶವಾಗುವ ಭಾರತದ ಕನಸು ನನಸಾಗಬೇಕು. ಇದಕ್ಕಾಗಿ ನಾವು ಬಲಶಾಲಿಗಳಾಗುವುದು ಮುಖ್ಯ. ಅಂತೆಯೇ ಸಮಯ ಬಂದಾಗ ಈ ಸಾಮರ್ಥ್ಯವನ್ನು ಉಪಯೋಗಿಸಲೇಬೇಕು. ಕಳೆದ ಕೆಲವು ದಿನಗಳಲ್ಲಿ ಭಾರತ ಮಾಡುತ್ತಿರುವುದು ಇದನ್ನೇ. ನಾನು ಮತ್ತೊಮ್ಮೆ ಭಾರತೀಯ ಸೇನೆ ಮತ್ತು ಸಶಸ್ತ್ರ ಪಡೆಗಳಿಗೆ ವಂದಿಸುತ್ತೇನೆ. ಭಾರತೀಯರ ಧೈರ್ಯಕ್ಕೆ, ಪ್ರತಿಯೊಬ್ಬ ಭಾರತೀಯನ ಒಗ್ಗಟ್ಟಿನ ಮನೋಭಾವಕ್ಕೆ ವಂದಿಸುತ್ತೇನೆ. ಧನ್ಯವಾದಗಳು. भारत माता की जय, भारत माता की जय, भारत माता की जय. ಆಪರೇಷನ್ ಸಿಂಧೂರ್ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಪ್ರಸಾರವಾದ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರವನ್ನುದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅವತರಣಿಕೆಯನ್ನ ಇದುವರೆಗೂ ಕೇಳಿದಿರಿ. ಅನುವಾದ ಎಂಪಿ ಪ್ರಜ್ವಲ್. ನಿರ್ಮಾಣ ಕೆವಿ ಕೃಷ್ಣಪ್ಪ ಹಾಗೂ ಜಾಂಪಣ್ಣ ಆಶಿಹಾಳ್. ಪ್ರಸ್ತುತಿ ಹಾಗೂ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.